ಕೊಟ್ಟೆ ಅಂದ ಇದು 17 R2R Pro ನೋಡಿ ಗ್ರಾಫಿಕ್ಸ್ ಎಲ್ಲ ಸೂಪರ್ ಆಗಿದೆ. ಅಂಕಿ ಬಗ್ಗೆ ನಂಗೆಲ್ಲ ಗೊತ್ತು, ನನ್ನ ಮಾತು ನಂಬಲ್ವ. ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಏನು ಸ್ಟಾರ್ಟಿಂಗ್ ಲೈನೇ ಮರ್ತಬಿಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗೆ 4:30 ಟೈಮು. ಸೊ ಅದು ಗಾಡೀಲಿರೋ ಟೈಮು 11:10 AM ತೋರಿಸ್ತಾ ಇದೆ. ಈಗ ಸದ್ಯಕ್ಕೆ 4:30 AM ಆಗಿದೆ. ಬ್ಯಾಟ್ರಿ ಚೇಂಜ್ ಮಾಡಿದೆ, ನಾನು ಟೈಮು ಚೇಂಜ್ ಮಾಡೋದು ಮರ್ತೋದೆ. ಈಗ ಇಲ್ಲಿಂದ ಸೀದಾ ನಾವು ಅನ್ನೋದಕ್ಕಿಂತ ನಾನು ಸದ್ಯಕ್ಕೆ 8 ಮೈಲಿ ಹತ್ರ ಹೋಗ್ತೀನಿ, ಪಾರ್ಲೆ ಟೋಲು. ಸೊ ಪಾರ್ಲೆ ಟೋಲ್ ಹತ್ರ ಹೋದರೆ ಅಲ್ಲಿ ನಮ್ಮ ಬಾನ್ ಬೀಸ್ಟು ಜಯಣ್ಣ ಎಲ್ಲ ಬರ್ತಾರೆ, ಮೋಹನು. ಸೊ ಬಂದಮೇಲೆ ಅಲ್ಲಿಂದ ಪ್ಲ್ಯಾನ್ ಇರೋದು ಧರ್ಮಸ್ಥಳ ಹೋಗೋಣ ಅಂತ. ಸೊ ಆ್ಯಕ್ಚುಲಿ ಹೋದ ವಾರ ಒಂದು ಮಾನ್ಸೂನ್ ರೈಡ್ ಹೋಗ್ಬೇಕಾಗಿತ್ತು, ಬಟ್ ಹೋದ ವಾರ ಸ್ವಲ್ಪ ಕೆಲಸ ಇತ್ತು, ಮಿಸ್ ಆಯಿತು. ಸೊ ಈ ವಾರ ಸ್ವಲ್ಪ ಬ್ಯುಸಿನೇ ಇದ್ದೆ, ಬಟ್ ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಇವತ್ತು ನಾಳೆ. ಸೊ ಅದಕ್ಕೆ ಹೆಂಗೋ ಇವರು ಹೋಗ್ತಾಯಿದ್ದೀವಿ, ಬರ್ತೀರಾ ಅಂದರು. ಸರಿ ಆಯ್ತು ನಡೀರಿ. ಹಂಗೆ ಧರ್ಮಸ್ಥಳಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ಬೈಕ್ ತೊಗೊಂಡು 3 ವರ್ಷ ಆಗಿತ್ತು ನಾನು ಹೋಗಿ. ಬೈಕ್ ತೊಗೊಂಡು ಸ್ಟಾರ್ಟಿಂಗಲ್ಲಿ ಧರ್ಮಸ್ಥಳಕ್ಕೆ ಹೋಗಿದ್ದು, ಅದಾದಮೇಲೆ ಬೈಕಲ್ಲಿ ಹೋಗಿರಲಿಲ್ಲ. ಯೂಶ್ವಲಿ ಕಾರಲ್ಲೇ ಹೋಗ್ತಾಯಿದ್ದಿದ್ದು. ಸೊ ಬೈಕಲ್ಲಿ ಹೋಗಿರಲಿಲ್ಲ. ಸರಿ ಆಯಿತು ನಡಿ, ಹಾಗೆ ದೇವದರ್ಶನ ಮುಗಿಸ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಈಗ ಪಾರ್ಲೇಜಿ ಟೋಲ್ ಹತ್ರ ಸಿಗ್ತಾರೆ ಎಲ್ಲ ಅಂದರೆ ಅದೇ ಬಾನ್ ಬೀಸ್ಟು ಅಂಕಿ ಮತ್ತು ಮೋಹನ್. ಸೊ ಇಬ್ಬರು ಸಿಕ್ಕಿದಾಗ ಅಲ್ಲಿಂದ ವರ್ಡ್. ಸದ್ಯಕ್ಕೆ ಇಷ್ಟೇ ಪ್ಲ್ಯಾನ್ ಇರೋದು. ಸೊ ಸೀದಾ ಇವತ್ತು ಹೋಗಿ ದರ್ಶನ ಮುಗಿಸ್ಕೊಂಡು ನಾಳೆ ಬೆಳಿಗ್ಗೆ ಬರೋಣ ಅಂತ ಇದ್ದೀವಿ. ಸೊ ಇವತ್ತು ವಾಟರ್ ಪ್ರೂಫ್ ಸಾಕ್ಸ್ ಹಾಕ್ಕೊಂಡಿದ್ದೀನಿ. ಲಾಸ್ಟು ಹೋದ ವರ್ಷ ಮಾನ್ಸೂನಲ್ಲಿ ತುಂಬ ನೆಂದುಬಿಟ್ಟಿದ್ದೆ ಕಾಲು ನೆಂದು ಏನಾಯಿತು, ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಸೊ ಇಲ್ಲೇ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಸೊ ಫಂಗಲ್ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಇವಾಗ ಸದ್ಯಕ್ಕೆ ಒಂದು ವಾಟರ್ ಪ್ರೂಫ್ ಸಾಕ್ಸ್ ಮಾನ್ಸೂನ್ಗೆ ಅಂತ ತೊಗೊಂಡು ಇಟ್ಕೊಂಡಿದ್ದೀನಿ. ಅದು ಇವತ್ತು ಹಾಕಿದ್ದೀನಿ. ಸದ್ಯಕ್ಕೆ ಕಂಫರ್ಟಬಲ್ ಆಗಿದೆ. ಈ ಸರಿ ಫಸ್ಟ್ ಚೆಕ್ ಮಾಡ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ, ಯಾಕಂದರೆ ನಾನು ನೀರೆಲ್ಲ ಹಾಕಿ ಚೆಕ್ ಮಾಡಿದೆ, ಒಂದು ಡ್ರಾಪು ಆಚೆ ಬರಲಿಲ್ಲ. ಸೊ ಅಂದರೆ ಒಳಗಡೆ ಹೋಗಲಿಲ್ಲ, ಅದು ಉಲ್ಟಾ ಸಾಕ್ಸು ಇದು ಮಾಡಿ ಒಳಗಡೆ ನೀರು ಹಾಕಿದ್ದಕ್ಕೆ ಒಂದು ತೊಟ್ಟರು ಡ್ರಾಪು ಆಚೆ ಬರಲಿಲ್ಲ. ಸೊ ನೋಡಿದ್ರೆ ಚೆಕ್ ಮಾಡಿದ್ರೆ, ಪ್ಲಸ್ ರಿವ್ಯೂನು ಚೆನ್ನಾಗಿತ್ತು, ಅದಕ್ಕೆ ಅಂತ ತೊಗೊಂಡೆ. ಇವಾಗ ಚೆಕ್ ಮಾಡಿ ಬೇಕಾದ್ರೆ ಇನ್ನೂ ಒಂದು 2-3 ತೊಗೊಂಡ್ಬಿಡ್ತೀನಿ. ಬೆಸ್ಟು ಈ ಥರ ಒಂದು 2-3 ವಾಟರ್ ಪ್ರೂಫ್ ಸಾಕ್ಸ್ ಇಟ್ಕೊಂಡ್ರೆ ಮಳೆಗಾಲದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಆರಾಮಾಗಿ ನೆನಿಬೋದು, ಟೆನ್ಷನ್ ಇಲ್ದಿರ. ಇಲ್ಲಾಂದರೆ ತುಂಬ ಕಷ್ಟ. ಆಮೇಲೆ ಸಾಕ್ಸಲ್ಲಿ ನೆಂದೋದ್ಮೇಲೆ ಸಾಕ್ಸು ಅದ್ರ ವಾಸನೆ, ಅದನ್ನು ಎತ್ಕೊಂಬರೋದು, ಅಯ್ಯೋ ಅದನ್ನೊಂದು ಕವರ್ಗೆ ಹಾಕ್ಕೊಂಡು ಎತ್ಕೊಬರ್ಬೇಕು, ಇಲ್ಲಾಂತಂದರೆ ಸರಿಯಾಗಿ ವಾಸನೆ ಹೊಡಿತಾ ಇರ್ತದೆ ಸಾಕ್ಸು. ಅದಕ್ಕೋಸ್ಕರ ಈ ಥರ ಒಂದು 2 ಸಾಕ್ಸ್ ಇದ್ಬಿಟ್ರೆ ಆರಾಮಾಗಿ ಒಂದು 4-5 ಡೇಸ್ 6 ಡೇಸ್ ರೈಡ್ಗೆ, ಇಲ್ಲ ಅಟ್ಲೀಸ್ಟ್ ಒಂದು 10-15 ಡೇಸ್ ರೈಡ್ಗೂ ಒಂದು 2 ಸಾಕ್ಸ್ ಇದ್ರೆ ಸಾಕಾಗುತ್ತೆ. ಸೊ ನೋಡಿ ಎಲ್ಲ ಬಂದರು 1 ಅವರ್ ಆದಮೇಲೆ. ಏನಿಲ್ಲ, ಓಕೆ. ಸೊ ಇವಾಗ ಒಂದು ಡಾಲ್ಫಿನ್. ನಿನ್ನ ಗಾಡಿಗೆ ಏನು ಹೆಸರು ಇಟ್ಟಿದ್ಯಾ? ಇನ್ನ ಬೀಸ್ಟ್ ಜಟಾಯು 2.1 ಅಂತ ಇಟ್ಬಿಡ್ಬೇಕಾಗಿತ್ತು. ಅದು ಬೀಸ್ಟು, ಅದು ಏಪ್ರಿಲ್, ಅದು ಹೊಸ ಗಾಡಿ. ಎಷ್ಟೊಂದು ಇದನ್ನ ಅದು 1 ವಾರ ಆಗಿದೆ, ಹೊಸ 1 ವಾರ ಆಯ್ತಲ್ಲ, 1 ವಾರ ಆಗಿದೆ. ಧರ್ಮಸ್ಥಳಕ್ಕೆ ನಾಮಕರಣ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ ಗಾಡಿನ. ಸೊ ಇನ್ನೂ ಎಷ್ಟು ಜನ ಬರ್ಬೇಕು? ಇನ್ನು ಅಷ್ಟೇ, ಇನ್ನೂ 2 ಬರಬೇಕಾಗಿತ್ತು, 2 ಕ್ಯಾನ್ಸಲ್ ಆಯಿತು. ಸೊ ನಾವು 4 ಬೈಕ್ ಈಗ. ಸೊ ಇಲ್ಲಿಂದ ಎಷ್ಟಾಯ್ತು ಟೈಮು? 5 ಗಂಟೆ 5 ತಿಂಗಳು ಒಂದ್ಸಲ ಲಾಗ್ ಮಾಡ್ತಾರೆ. ಮಾಡೋದು ಹೆಂಗೆ ಬರ್ಬೇಕು ಅವಾಗ ಬರೋಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿರುತ್ತೆ ಅಂತ ಹೇಳ್ತಾನೆ ಇರ್ತೀನಿ, ಕಂಟಿನ್ಯೂಸ್ ಆಗಿ ಹಾಕಲ್ಲ. ಮಾಡೋಣ ಇನ್ಮೇಲೆ ಮಾಡೋಣ. ಸೊ 5:15 ಟೈಮ್. ಈಗ ಸೀದಾ ಹೋಗಿ ಹಾಸನ್ ರೋಡಲ್ಲಿ 1-2 ಟೀಗೆ ಹಾಕೊಂಡ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಹೊಡ್ಕೊಡ್ತೀವಿ. ಬರ್ತಾ ಇದ್ದೀವಿ ಈಗ. ಸೊ ನಾವು ನಿಂತಿರೋವಾಗ ಸಡನ್ನಾಗಿ ಗೌತಮ್ ನಾಯ್ಡು ಬಂದರು.
ಅವ್ರನ್ನ ಹಂಗೆ ಮಾತಾಡ್ಸ್ಕೊಂಡು ಅವರು ಇಲ್ಲೇ ಬ್ರೇಕ್ಫಾಸ್ಟ್ ಸೈಡ್ ಹೋಗ್ತಾ ಇದ್ದಾರಂತೆ. ಸೊ ಹಂಗೆ ಮಾತಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಆರು ಗಂಟೆ ಆಯಿತು, ಇನ್ನು ಮಿಗ್ದವರೆಲ್ಲ ಎಬ್ರಿಸ್ಬೇಕು ಈಗ ಸೌಂಡಲ್ಲೇ. ಹಾಂ, ಸೊ ಆ್ಯಕ್ಚುಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಅಂದರೆ ಹೋಗ್ತೀನಿ, ಯಾಕಂದರೆ ಟೈಮ್ ಆಗಿದೆ. ಸರಿ ಬರ್ರಿ ಹೊರಡೋಣ. ಅಕ್ಕ ಹೋಗೋಣ. ಸರಿ ಗೌತಮ್ ಬರಲ್ಲ, ಸಿಗೋಣ. ಮೋಹನ್ ನಿಂದು ಪರಾನಿ ಇತ್ತಲ್ಲ, ಏನಾಯ್ತು? ಹಾಂ, ಬೆಳಗ್ಗೆನೆ ಒಂದು ಈ ಥರ ಇಷ್ಟು ಬೆಳಗ್ಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ನಾನಿದು ಜೈನ್ ದೇವಸ್ಥಾನ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಒಂದಿನ ಬಾಸ್ ಒಳಗಡೆನೇ ಇದ್ದಾರೆ ಅಂತ. ನೋಡಿ, ಓಕೆ. ಸೊ ಲೆಫ್ಟ್ ತಗೊಂಡು ಮಂಗಳೂರು ರೋಡ್ಗೆ ಹೋಗ್ತಾ ಇದ್ದೀವಿ, ಹಾಸನ ಇವೆ. ಸೊ ಆ್ಯಕ್ಚುಲಿ ಪೆಟ್ರೋಲು ಹಾಕ್ಸ್ಬೇಕು, ಖಾಲಿಯಾಗಿದೆ. ಪ್ಲಸ್ಸು ವೈಸರ್ ಬೇರೆ ಒರೆಸ್ಬೇಕು. ವೈಸರ್ ಹಾಕೋ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ. ಈಗ ನೋಡ್ಕೊಳ್ಳೇ ಇಲ್ಲ ನಾನು. ತುಂಬ ಜನಕ್ಕೆ ನನಗೂ ನನ್ನ ಫ್ರೆಂಡ್ಗೂ ಒಂದೇ ಇದು. ಇಲ್ಲಿ ಮುಂಚೆ ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಆಂಜನೇಯ ಸ್ಟ್ಯಾಚು. ಇಲ್ಲಿ ಮುಂಚೆ ರಾಮ ಮತ್ತು ಆಂಜನೇಯ ತಬ್ಗೋತಾ ಇರೋದು ಒಂದು ಸ್ಟ್ಯಾಚು ಇತ್ತು ಮುಂಚೆ. ಅದು ನನಗೂ ನನ್ನ ಫ್ರೆಂಡ್ಗೂ ಅದೇ ಇಲ್ಲ, ಇದೇ ಸ್ಟ್ಯಾಚು ಇದ್ದಿದ್ದು ಅಂತ. ನನ್ನ ಫ್ರೆಂಡು ಇಲ್ಲ, ನಾನು ಹಳೇದ್ರಲ್ಲಿ ರಾಮ ಮತ್ತು ಹನುಮಂತ ಇಬ್ಬರು ತಬ್ಕೊತಾ ಇದ್ದಿದ್ದು ಅಂತ. ಸೊ ನನಗೆ ಕನ್ಫ್ಯೂಸ್ ಮಾಡಿಬಿಟ್ಟ, ನಾನೇ ರಾಂಗ್ ಒಂದಂಗೆ ಮಾಡಿಬಿಟ್ಟ. ತುಂಬ ಜನಕ್ಕೆ ಯಾರಿಗಾರು ಇಲ್ಲಿ ಆ್ಯಕ್ಚುಲಿ ನೋಡಿರೋರಿಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನನಗೆ ಗೊತ್ತೋದು ರಾಮ ಮತ್ತು ಹನುಮಂತ ಇಬ್ಬರು ತಬ್ಕೊತಾ ಇದ್ದಿದ್ದು ಒಂದು ಸ್ಟ್ಯಾಚು ಇತ್ತು ಮುಂಚೆ, ಈ ರೋಡೆಲ್ಲ ಆಗೋಕ್ಕೆ ಮುಂಚೆ. ಸೊ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ, ನಾನು ಕರೆಕ್ಟಾ ನಮ್ಮ ಫ್ರೆಂಡ್ ಕರೆಕ್ಟಾ ಅಂತ. ಹಾಯ್, ನಾನು ಆರಾಮಾಗಿರ್ತೀನಿ ಬಾ. ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ತೀನಿ. ಓಕೆ. ಸೊ ಇಲ್ಲಿ ಟೀ ಬ್ರೇಕ್ ಆಯಿತು. ಒಂದೆರಡು ಫೆರಾರಿ ಬೇರೆ ಹೋಯಿತು. ಇಲ್ಲೇ ಟ್ರೀ ಬ್ರೇಕ್ ಮುಗಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಬೇಕು. ಆ್ಯಕ್ಚುಲಿ ಅಲ್ಲೂ ಪೆಟ್ರೋಲು ಇನ್ನೂ ಲೇಟ್ ಆಗುತ್ತೆ ಅಂತ, ಅದಕ್ಕೆ ಮುಂದೆ ಹಾಕ್ಸೋಣ ಅಂತ ಬಂದುಬಿಟ್ರೆ. ಮುಂದೆ ಪೆಟ್ರೋಲ್ ಹಾಕ್ತಾ ಇರ್ತೀವ. ಇವತ್ತು ಸಂಡೇ ತುಂಬ ಜನ ಹೋಗ್ತಾ ಇರ್ತಾರೆ ಈ ಕಡೆ ರೈಡ್ಗೆ. ಆಲ್ಮೋಸ್ಟು ಹಾಸನ ಹತ್ತತ್ರ ಸೂಪರ್ ಬೈಕ್ಸ್ಗಳೆಲ್ಲ ಕಾಣಿಸ್ತಾ ಇರುತ್ತೆ. ಆಮೇಲೆ ಅವರೆಲ್ಲ ಅಲ್ಲಿಂದ ನಾಷ್ಟ ಮುಗಿಸ್ಕೊಂಡು ರಿಟರ್ನ್ ಬಂದುಬಿಡ್ತಾರೆ. ಸೊ ಅಲ್ಲಿಂದ ಆದಮೇಲೆ ಏನಿಲ್ಲ, ಅಲ್ಲಿನೇ ಇದು ಫೆರಾರಿ ನಿಂತಿದೆ. ಫೆರಾರಿ ಇಲ್ಲೇ ಪೆಟ್ರೋಲ್ ಬಂಕು ಇದೆ, ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಒಂದು ಬ್ಲ್ಯಾಕು, ಒಂದು ರೆಡ್ಡು. ಇವ್ರ ಗ್ಯಾಂಗಲ್ಲಿ ಇನ್ನೊಂದು ಯೆಲ್ಲೋ ಕಲರ್ ಫೆರಾರಿ ಒಂದಿದೆ, ಒಂದು ಲ್ಯಾಂಬೋ, 2 ಲ್ಯಾಂಬೋ ಇದೆ. ಆ್ಯಕ್ಚುಲಿ ಇವರು ಯಾವಾಗೂ ನೋಡ್ತಾ ಇರ್ತೀನಿ ನಾನು ಇಲ್ಲಿ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡ್ರಿ ನೋಡಿ, ನಾನು ಹೇಳಿದ್ನಲ್ಲ ಅವಾಗೆ ಯೆಲ್ಲೋ ಕಲರ್ ಬರುತ್ತೆ ಇನ್ನೊಂದು ಫೆರಾರಿ ಅಂತ, ಅಲ್ಲಿ ಬಂದಿದೆ. ಇನ್ನೂ ಆ್ಯಕ್ಚುಲಿ ಲ್ಯಾಂಬೋರ್ಗಿನಿ 2 ಬರಬೇಕು, ಇನ್ನೂ 2 ಲ್ಯಾಂಬೋರ್ಗಿನಿ ಬರುತ್ತೆ ಇವ್ರದ್ದು ಗ್ಯಾಂಗಲ್ಲಿ. ಮತ್ತು 4 ಬೈಕೇನ ಬರುತ್ತೆ, ಟೈಗರು. 3 ಫೆರಾರಿ, 2 ಲ್ಯಾಂಬೋರ್ಗಿನಿ ಮತ್ತು ಟೈಗರ್ 2-3 ಟೈಗರು, BMW GS ಇದೆ ಇವ್ರದ್ದು. ನಾನು ಎಷ್ಟು ವರ್ಷದಿಂದ ನೋಡ್ತೇನೆ ಗೊತ್ತಾ ಈ ಗ್ಯಾಂಗ್ನ. ಈ ಕಡೆ ಬಂದಾಗೆಲ್ಲ ಪಕ್ಕ ಬರ್ತಾರೆ, ಭಾನುವಾರದ ಪಕ್ಕ ಯಾವಾಗಾದ್ರೂ ಒಂದು ಸರಿ ಸಿಕ್ಕೇ ಸಿಗ್ತಾರೆ. ಬಂತಾ
ಹಾಂ, ಲ್ಯಾಂಬೋನು ಬಂತು ನೋಡಿ. ಹಾಂ ನೋಡಿ ಲ್ಯಾಂಬರ್ಗಿನಿ. ಇನ್ನೂ ಒಂದು ಬರ್ಬೇಕು ಲ್ಯಾಂಬರ್ಗಿನಿ. ಇನ್ನೊಂದು ಬರ್ತಾ ಇದೆ ರೆಡ್ಡು. ಹೋಗುರು ಹೋಗುರು. ಲ್ಯಾಂಬೋ ಮಾತ್ರ ಏನು ಸೆಕ್ಸಿ ಆಗಿದೆ ಗೊತ್ತಾ. ಆ್ಯಕ್ಚುಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಲ್ಯಾಂಬೋನೇ. ಏನು ಸೈಟ್ ಗುರು. ಫೆರಾರಿ ಲ್ಯಾಂಬೋ ಆ್ಯಕ್ಚುಲಿ ಕನ್ವರ್ಟಬಲ್ ಇದು. ಆಲ್ಮೋಸ್ಟ್ ಯಡಿಯೂರ ಹತ್ರ ಬಂದಿದ್ದೀವಿ. ಇವತ್ತು ಮಾತ್ರ ಒಂದು ಚಿಂದಿ ರೈಡ್ ಆಯಿತು. ತುಂಬ ದಿನ ಆಗಿತ್ತು ನಾನು ಹಿಂಗೆ ಓಡಿಸಿ, ತುಂಬ ದಿನ ಅಲ್ಲ ವರ್ಷಗಳೇ ಆಗೋಗಿತ್ತು. ಓಹ್, ಒಂಥರ ರಿಫ್ರೆಶ್ಮೆಂಟು ಬೆಳಿಗ್ಗೆನೇ ಒಂಥರ ಆಹಾ, ಮೈಂಡ್ ಒಂಥರ ಫುಲ್ಲು ಫ್ರೀ ಆಗೋಯ್ತು ಇವತ್ತು. ಹಾಂ, ಫೆರಾರಿ ಅವ್ರು ಇವಾಗ ಬರ್ತಾರೆ. ಬರ್ರಿ ಬರ್ರಿ ಬರ್ರಿ. ಅವರು ಟ್ರಾಫಿಕ್ ಏನು ಮಾಡೋಕ್ಕಾಗಲ್ಲ, ನಿಧಾನಕ್ಕೆ ಬರ್ಬೇಕು ಅವರು. ಹಿಂದೆ ಲ್ಯಾಂಬೋನು ಬರ್ತಾ ಇದೆ. ಆ್ಯಕ್ಚುಲಿ ಇನ್ನೂ ಮುಂದೆ ಎರಡು ಹೊರಟೋಯ್ತು. ಅದೆಲ್ಲೋ ಹೋಯ್ತು, ಸಿಕ್ಕಲೇ ಇಲ್ಲ ಕೊನೆಗೂ ಅವರಿಬ್ಬರು. ಇವರಿಬ್ಬರು ಮಾತ್ರ ನೀಟಾಗಿ ಹಿಂದೆ ಬರ್ತಾವ್ರೆ. ಮೋಸ್ಟ್ಲಿ ಇಲ್ಲೇ ಬೆಳ್ಳೂರು ಕ್ರಾಸ್ ಅಥವಾ ಧ್ರುವಂತರಾಗ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಹೋಗ್ತಾರೆ ಅವರು. ಮೋಹನು ಎಲ್ಲ ಹಿಂದೆ ಅವರೇ. ಇಲ್ಲೇ ಎಲ್ಲಾದರೂ ಊಟಕ್ಕೆ ಹಾಕೋಣ, ನಾಷ್ಟಕ್ಕೆ ಹಾಕೋಣ ಅಂದ್ಕೊಂಡಿದ್ದೀವಿ. ಮೋಸ್ಟ್ಲಿ ಇದಕ್ಕೆ ಹಾಕೋಣ ಅಂತ MTRಗೆ ನೋಡೋಣ, ಕೇಳಿ ನೋಡ್ತೀನಿ. ಹ್ಞೂ ಅಂದರೆ MTRಗೆ ಹಾಕೋದು, ಇಲ್ಲಾಂದರೆ ಇಲ್ಲೆಲ್ಲಾದರೂ ಮಾಡೋದು. ಓಕೆ, ಸೊ ಈಗ ಸದ್ಯಕ್ಕೆ ಬೆಳ್ಳೂರು ಕ್ರಾಸ್ ದಾಟಿ ಮುಂದೆ ಬಂದ್ರಿ. ಅಲ್ಲಿ MTRಲ್ಲಿ ನಿಲ್ಸೋಣ ಅಂದ್ಕೊಂಡೆ, ಇವ್ರು ಸ್ವಲ್ಪ ಮುಂದೆ ಬಂದುಬಿಟ್ರು. ಸೊ ಹಂಗೆ ಮುಂದೆ ಬಂದು ಸರಿ ಆಯ್ತು, ಮುಂದೆನೇ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಹೋಟೆಲ್ ಮಯೂರ. ಇದು ತುಂಬ ಹಳೆ ಹೋಟ್ಲಿದು. ಹಾಂ, ಈಗ ಸದ್ಯಕ್ಕೆ ತಿನ್ಬಿಡೋಣ ಬಾ ಇಲ್ಲಿ. ಓಕೆ, ಸೊ ಫೆರಾರಿ ಮತ್ತು ಲ್ಯಾಂಬರ್ಗಿನಿನೆಲ್ಲ ಬೀಟ್ ಮಾಡಿಬಿಟ್ಟು ಅವ್ರನ್ನೆಲ್ಲ ದುಡ್ಡು ಕೊಡಿಸ್ಬಿಟ್ಟು ಚೇಂಜ್ ಮಾಡಿಕೊಂಡು ಹಂಗೂ ಹಿಂಗೂ ಬಂದ್ರಿ. ಇಲ್ಲ ಟೋಲ್ಗಿಲ್ಲೆಲ್ಲ ದಾಟಿ ಇಲ್ಲಿ ಬಂದಿದ್ದೀವಿ, ಹೋಟೆಲ್ ಮಯೂರ ಅಂತ. ಸೊ ಇಲ್ಲೇ ಇವಾಗ ಸದ್ಯಕ್ಕೆ ಇಡ್ಲಿ ವಡೆ ಡಿಪ್ಪು, ಖಾರ ಬಾತ್ ಒಂದು, ಬರೀ ಇಡ್ಲಿ, ಎಲ್ಲರೂ ಡಿಪ್ಪು ಡಿಪ್ಪು ಡಿಪ್ಪು. ಸೊ ಇಷ್ಟು ತೊಗೊಂಡು ಇವಾಗ ತಿಂದು ಇಲ್ಲಿಂದ ಹಾಸನ್ಗೆ ಹೋಗಿ, ಹಾಸನದಲ್ಲಿ ನಮ್ಮ ಅಂಕಿತ ಸ್ವಲ್ಪ ಕೆಲಸ ಇದೆಯಂತ. ಏನು ಕೆಲಸನಪ್ಪ? ಮನೆ ಹತ್ರ ಬ್ಯಾಗ್. ಓ, ಅದಕ್ಕೆ ಇಳಿದಾಗೆಲ್ಲ ಬಾಚಣಿ ಇಟ್ಕೊತಾ ಇರೋದು. ಅಂಕಿ ಬಗ್ಗೆ ನಂಗೆಲ್ಲ ಗೊತ್ತು, ನನ್ನ ಮಾತು ನಂಬಲ್ಲ. ಓಕೆ, ಸೊ ಇಲ್ಲಿ ನಾಷ್ಟ ಮುಗಿಸ್ಕೊಂಡು ಸೀದಾ ಕುಕ್ಕೆಗೆ ಹೊಡ್ತೀವಿ. ಕುಕ್ಕೆಯಲ್ಲಿ ರೆಸಾರ್ಟಲ್ಲಿ ಫ್ರೆಶಪ್ ಆಗಿ ಅಲ್ಲಿಂದ ಧರ್ಮಸ್ಥಳ. ನಿಂದು ಅವನಾಗೈತೆ. ಓಕೆ, ವ್ಲಾಗರ್ಸ್ ಲೈಫ್ ನೋಡಿ. 3 ಜನ ಒಟ್ಟೊಟ್ಟಿಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟಿದ್ದೀವಿ. ನೀನು ಬಂದ್ಬಿಡ್ತೀವಿ ಇನ್ಮೇಲೆ. ಇನ್ನು ಸ್ವಲ್ಪ ಹೆಲ್ಮೆಟ್ ನೋಡಿ, ಇದು K-White ಇದು ಸಕ್ಕದಾಗಿದೆ. ಎಷ್ಟು ಕೊಟ್ಟೆ ಅಂತ ಇದು?
17 R2R Pro ನೋಡಿ, ಗ್ರಾಫಿಕ್ಸ್ ಎಲ್ಲ ಸೂಪರ್ ಆಗಿದೆ. ಈ ಗ್ರಾಫಿಕ್ಸ್ದು ಹಂಗೆ ತಿರುಗು ಹಿಂದೆ, ಸ್ಪಾಯ್ಲರು ಸಾಕೋದೈತೆ. ಮತ್ತು ವೆಂಟ್ಸು ನೋಡಿ ಮೇಲೆ ಆರಾಮಾಗಿ ಎಲ್ಲ ಕ್ಲೋಸ್ ಮಾಡಿದ್ದು. ಹಾಂ, ಇಲ್ಲಿದೆ ನೋಡಿ ವೆಂಟ್ಸು. ಇದು ಕ್ಲೋಸಿಂಗು ಮತ್ತು ಓಪನ್ ಸಾಕೋದಾಗಿ ಕೊಟ್ಟಿದ್ದಾನೆ. ಇದೇ ತಾನೆ ಕ್ಲೋಸಿಂಗು? ಹಾಂ ನೋಡಿ. ಆಮೇಲೆ ಅದು ಡಿಸೈನ್ ಏನಿದೆ ಗ್ರಾಫಿಕ್ಸ್ ಆ ಲೈನ್ ಜೊತೆಗೆ ಮ್ಯಾಚ್ ಆಗುತ್ತೆ. ಹಾಂ, ಇದು ರೆಡ್ ಬ್ಲ್ಯಾಕು ಈಗ 2 ತಿಂಗಳಾಯ್ತು ಅಷ್ಟೇ ಬಂದು ಇಂಡಿಯಾಗೆ. ಆಯ್ತಲ್ಲ, ನೋಡೋಣ ನೋಡಿ. ಈಗೇನಿಲ್ಲ, ಈಗ ಡೈರೆಕ್ಟ್ ಧರ್ಮಸ್ಥಳನೇ ಕುಕ್ಕೆ. ಓಕೆ, ಸೊ ಈಗ ನಾಷ್ಟ ಮಾಡಿಕೊಂಡು, ಸ್ವಲ್ಪ ಗಾಳಿ ಜಾಸ್ತಿ ಇದೆ. ಆಷಾಢ ಅಲ್ವಾ, ಆಷಾಢ ಹತ್ರ ಬಂತು. ಆಷಾಢ ಆಯ್ತಾ ಗೊತ್ತಿಲ್ಲ. ನಿನ್ನೆ ಅಮಾವಾಸ್ಯೆ ಅಲ್ವಾ? ಕರೆಕ್ಟು. ಹಂಗಾರೆ ಆಷಾಢ ಆಗಿದೆ. ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಕರೆಕ್ಟು. ಆಷಾಢದ ಗಾಳಿ ಜೋರಾಗಿ ಬೀಸ್ತಾ ಇದೆ. ಸೊ ಒಂದೊಳ್ಳೆ ನಾಷ್ಟ. ಸಾಂಬಾರು ಮಾತ್ರ ಸೂಪರಾಗಿತ್ತು. ಸೊ ಒಳ್ಳೆ ನಾಷ್ಟ ಮುಗಿಸ್ಕೊಂಡು ಈಗ ಸದ್ಯಕ್ಕೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ಮದು ಹಾಸನ್ನು. ಸೊ ಹಾಸನಲ್ಲಿ ನಮ್ಮ ಅಂಕಿ ಅವರು ಬ್ಯಾಗೇನೋ ಇಡಬೇಕಂತೆ ಮನೇಲಿ. ಸೊ ಬ್ಯಾಗ್ ಇಟ್ಬಿಟ್ಟು ಇನ್ನೊಂದು ಬ್ಯಾಗ್ ಎತ್ಕೊಂಡು ಬರ್ತಾರೆ. ಅಲ್ಲಿಂದ ಸೀದಾ ಕುಕ್ಕೆಗೆ ಕೊಟ್ಬಿಡೋದು. ಬಿಸ್ಲೆ ಮೇಲೆ ಫಸ್ಟು ಕುಕ್ಕೆಗೆ ಹೋಗೋದ್ರಿಂದ ಸೊ ಬಿಸ್ಲೆ ಕಟ್ಟ ಮೇಲೆ ಹೋಗ್ತೀವಿ. ನೋಡೋಣ, ಬರ್ತಾನೋ ಬಿಸ್ಲೇನೆ. ಚಾರ್ಮಡಿ ಹೋಗಲ್ಲ ಈ ಸರಿ, ಯಾಕಂದರೆ ನಾವು ಕುಕ್ಕೆಲ್ಲಿ ಸ್ಟೇ ಆಗೋದು. ಸೊ ಅಲ್ಲಿಂದ ಆದರೆ ಸುಮ್ಮನೆ ಸುತ್ತಾಕೊಂಬರೋದಂಗೆ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ಸ್ಟೇ ಆಗ್ತೀವಿ. ನೋಡಿ, ಏಪ್ರಿಲ ಹೊಸ ಗಾಡಿ ಚೆನ್ನಾಗಿದೆ. ಅದನ್ನು ಓಡಿಸ್ಬೇಕು, ನೋಡೋಣ. ಆಮೇಲೆ ಕೇಳ್ತೀನಿ, ಓಡಿಸ್ತೀನಿ. ಅವನು ಬ್ಲಾಕ್ ಮಾಡ್ತಾಯಿದ್ದಾನೆ ಅಂಕಿ. ಅದನ್ನ ಗಾಡಿ ಏನೇ ಮಾಡಿದ್ರು 160 ಟಚ್ ಐತೆ ಇಲ್ಲ. ಒಂದು ಥ್ರಾಟಲ್ ಬಾಡಿ ಕ್ಲೀನ್ ಮಾಡಿಸ್ಬೇಕು. 50,000 ಬೇರೆ ಓಡಿದೆ. ಸ್ವಲ್ಪ ಜರ್ಕ್ ಕುಡಿಯೋದು ಇದೆಲ್ಲ ಈಗೀಗ ಫೀಲ್ ಆಗ್ತಾಯಿದೆ. ಒಂದೊಂದ್ಸರಿ ಸಿಗ್ನಲಲ್ಲಿ ಸಡನ್ನಾಗಿ ಅದು ಫೀಲ್ ಆಗುತ್ತೆ ಜರ್ಕು. ಸೊ ಥ್ರಾಟಲ್ ಬಾಡಿ ಕ್ಲೀನ್ ಮಾಡಬೇಕು. ಮತ್ತು ಹಿಂದೆ ಬೇರಿಂಗ್ ಹೋಗಿದೆ ವೀಲ್ದು. ಸೊ ಅದೊಂದು ಬೇರಿಂಗ್ ಹಾಕ್ಸ್ಬೇಕು. ಆಮೇಲೆ ಇನ್ನು ಏನಿದೆ ಅಷ್ಟೇ, ಚೈನೆಲ್ಲ ಕರೆಕ್ಟಾಗಿದೆ. ಮತ್ತು ಇದು ಗೇರ್ ಶಿಫ್ಟರ್ ಇದೆಯಲ್ಲ, ಸೊ ಅದ್ರದ್ದು ಒಂದು ರಾಡು ಲೂಸೋ ಏನೋ ಆಗ್ಬಿಟ್ಟಿದೆ. ಸಡನ್ನಾಗಿ ಮಧ್ಯ 5th ಗೇರಲ್ಲಿ ಇದ್ದಾಗೂ ಒಂಥರ ಅಂತ ಇದಾಗುತ್ತೆ, ಗೇರ್ ಡ್ರಾಪ್ ಆಗೋದು ಇಲ್ಲ ಏನೋ ಒಂದು ಆಗ್ತಾ ಇರುತ್ತೆ. ಇಲ್ಲಾಂದರೆ ಗೇರ್ ಹಾಕೋಕ್ಕಾಗಲ್ಲ ಸರಿಗೆ. ಒಂದು ಗೋಲ್ ಆಗೋಲ್ಲ, 2 ಸರಿ ಹಿಂಗೆ ಅಂದ್ಬಿಟ್ಟು ಆಮೇಲೆ ಎತ್ತಬೇಕಾಗುತ್ತೆ. ಸೊ ಅದಕ್ಕೆ ಅದೊಂದು ರೆಡಿ ಮಾಡಿಸ್ಬೇಕು. ಸೊ ಅಷ್ಟು ರೆಡಿ ಮಾಡಿಸಿದ್ರೆ ಗಾಡಿ ಕಂಪ್ಲೀಟು ಹೊಸ ಥರ ಆಗ್ಬಿಡುತ್ತೆ. ಮೊನ್ನೆ ತಾನೇ ಏರ್ ಫಿಲ್ಟ್ರು, ಸ್ಪಾರ್ಕ್ ಪ್ಲಗ್ ಎಲ್ಲ ಹಾಕ್ಸಿದ್ದೀನಿ. ಬ್ಯಾಟ್ರಿನೂ ಹಾಕ್ಸ್ಬಿಟ್ಟೆ. ನಿನ್ನೆ ಅಮೆರಾನದು ಒಂದು ಬ್ಯಾಟ್ರಿ ಹಾಕ್ಸಿದೆ. ಆ್ಯಕ್ಚುಲಿ 3 ವರ್ಷ ಆಗಿತ್ತು ನಾನು ಗಾಡಿ ತೊಗೊಂಡು, 3.25 ವರ್ಷ ಆಯಿತು. ಸೊ ಬ್ಯಾಟ್ರಿ ಚೇಂಜ್ ಮಾಡಬೇಕಾಗಿತ್ತು. ಇನ್ನೂ ಚೆನ್ನಾಗಿತ್ತು ಅದು, ಬಟ್ ಯಾಕೆ ಬೇಕಪ್ಪ ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ರೆ ಯಾವಾಗಂದ್ರೆ ಅವಾಗ ಈ ಥರ ರೈಡ್ಗಳಿಗೆ ಹೋಗ್ತಾ ಇರ್ತೀವಿ. ಮಧ್ಯೆ ಎಲ್ಲನ ಸುಮ್ಮನೆ ಇದಾದರೆ ಎಲ್ಲರಿಗೂ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಚೇಂಜ್ ಮಾಡಿಸ್ಬಿಟ್ಟೆ ನಿನ್ನೆ. ಸೊ ಅದು ಬಂದ್ಬಿಟ್ಟು ಬ್ಯಾಟ್ರಿ 2,100 ರೂಪಾಯಿನ ಆಯಿತು. ಅಮೆರಾನ್ದು 4 ವರ್ಷ ಇದೆ. 2 ವರ್ಷ ವ್ಯಾರಂಟಿ, 2 ವರ್ಷ ಗ್ಯಾರಂಟಿ. ಸೊ ವ್ಯಾರಂಟಿ ಅಂದರೆ ರಿಪ್ಲೇಸ್ಮೆಂಟ್ ಕೊಡ್ತಾನೆ. ಗ್ಯಾರಂಟಿ ಅಂದರೆ ಅದು 3 ತಿಂಗಳು ಡಿಪ್ರಿಸಿಯೇಷನ್ ಇದೆ. ಆ ರೇಟ್ ಕಡಿಮೆ ಮಾಡಿಬಿಟ್ಟು ಹೊಸದು ಕೊಡ್ತಾನೆ. ಓಕೆ, ಸೊ ಇವಾಗ ನೆಕ್ಸ್ಟು ಹಾಸನ್. ಓಕೆ, ಸೊ ಅಂಕಿ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದ. ಅಷ್ಟೊತ್ತು ಮಳೆ ಬಂದ್ಬಿಡ್ತು. ಇಲ್ಲೇ ಒಂದು ಕಡೆ ನಿಂತಿದ್ವಿ. ಈಗ ಸ್ವಲ್ಪ ಸ್ಲೋ ಆಯಿತು. ಎಲ್ಲ ರೈನ್ ಜಾಕೆಟ್ಗಳು ಹಾಕ್ಕೊಂಡು ಈಗ ಹೊಡ್ತಾ ಇದ್ದೀವಿ ಸೀದಾ ಬಿಸ್ಲೆಗೆ ಹೋಗಿ ಅಲ್ಲಿಂದ ಕುಕ್ಕೆ.